ಇವತ್ತು ರಾತ್ರಿ ಗಂಜಿ ಊಟಕ್ಕೆ ಆಗ್ತದೆ, ಮಧ್ಯಾಹ್ನ ಊಟಕ್ಕೂ ಆಗ್ತದೆ. ಇದು ಡ್ರಮ್ ಸ್ಟಿಕ್ ಲೀವ್ಸ್ ವಡ ಮಾಡ್ತಾ ಇದ್ದೇವೆ. ಇದು ಒಂದು ದಾಳಿ ತೋವೆ ಆಗಲಿ, ಒಂದು ಸಾಂಬಾರಿದ್ದರೆ, ಒಂದು ಸೈಡಲ್ಲಿ ಒಂದು ಅಂಬಡೆ ಇದ್ದರೆ ಚೆನ್ನಾಗಿ ಗಮ್ಮತ್ತು ಊಟ ಮಾಡ್ಬೋದು. ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: 1 ಪಾವು ನೆನೆ ಹಾಕಿದ್ದೇನೆ ದೋಸೆ ಅಕ್ಕಿ. ನಿಮಗೆ ಖಾರಕ್ಕೆ ತಕ್ಕಂತೆ ನಾನು ಇಷ್ಟೊಂದು ಮೆಣಸು ತಗೊಂಡಿದ್ದೇನೆ, ಬ್ಯಾಡಗಿ ರೆಡ್ ಚಿಲ್ಲಿ, ಸ್ವಲ್ಪ ಹುಳಿ, ಹಿಂಗು, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಹಾಕಿ ನೈಸ್ ಗ್ರೈಂಡ್ ಮಾಡಿ ತರಬೇಕು. ಫ್ರೆಂಡ್ಸ್, ನಾನು ಮಸಾಲೆ ರೆಡಿ ಮಾಡಿದ್ದೇನೆ. ಅಕ್ಕಿ, ಕೆಂಪು ಮೆಣಸು, ಬ್ಯಾಡಗಿ ರೆಡ್ ಚಿಲ್ಲಿ ಮತ್ತು ಹಿಂಗು, ಹುಳಿ ಮತ್ತು ಉಪ್ಪು ಹಾಕಿ ನೈಸ್ ಗ್ರೈಂಡ್ ಮಾಡಿ ತಂದಿದ್ದೇನೆ. ಈಗ ಇದಕ್ಕೆ ಅರ್ಧ ಪಾವು ಉದ್ದಿನಬೇಳೆ ಹಾಕಿ ಪರಿಮಳ ಬರುವ ಹಾಗೆ, ಗೋಲ್ಡನ್ ಬ್ರೌನ್ ಬರುವ ಹಾಗೆ ಇದನ್ನು ಡ್ರೈ ರೋಸ್ಟ್ ಮಾಡಬೇಕು. ಕಲರ್ ಚೇಂಜ್ ಆಗೋವರೆಗೆ ಹುರಿಬೇಕು ಸ್ವಲ್ಪ. ನಂತರ ಇದು ಕಂಪ್ಲೀಟ್ ತಂದ ನಂತರ ಮಿಕ್ಸಿಯಲ್ಲಿ ಪೌಡರ್ ಮಾಡಬೇಕು. ಇದು ಫಸ್ಟಿಗೆ ತಣಿಬೇಕು, ನಂತರ ಮಿಕ್ಸಿಯಲ್ಲಿ ಪೌಡರ್ ಮಾಡಿ ತರ್ತೇನೆ. ಈಗ ಹುರಿದ ಉದ್ದಿನಬೇಳೆ ಪೌಡರ್ ಮಾಡಿದ್ದೇನೆ. ಇದಕ್ಕೆ ಅಕ್ಕಿ ಮತ್ತು ಮೆಣಸು, ಹಿಂಗು, ಹುಣಸೆ ಹುಳಿ ಮಿಶ್ರಣ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ಇದಕ್ಕೆ ಹಕ್ಕಿಟ್ಟ ಸಣ್ಣ ಕೊಚ್ಚೋಲ್ ಥರ ಕಟ್ ಮಾಡಿದ್ದೇನೆ ಡ್ರಮ್ ಸ್ಟಿಕ್ಸ್, ನುಗ್ಗೆ ಸೊಪ್ಪು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹುರಿದ ಉದ್ದಿನಬೇಳೆ ಪೌಡರ್ ಮತ್ತು ಅಕ್ಕಿ, ಮೆಣಸು, ಹಿಂಗು, ಹುಳಿ ಹಾಕಿ ನೈಸ್ ಗ್ರೈಂಡ್ ಮಾಡಿದ ಅಕ್ಕಿ ಮಿಶ್ರಣ ಮತ್ತು ನುಗ್ಗೆ ಸೊಪ್ಪು ಮಿಕ್ಸ್ ಮಾಡಿ ಕಲಸಿ ಇಡ್ತೇನೆ. ಇದನ್ನು ವಡೆ ಆಕಾರದಲ್ಲಿ ತಟ್ಟಿ ಎಣ್ಣೆಗೆ ಬಿಡುವುದು, ಫ್ರೈ ಮಾಡಬೇಕು. ಈ ರೀತಿ ವಡೆ ಆಕಾರಕ್ಕೆ ತಂದು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಎಣ್ಣೆ ಇಟ್ಟಿದ್ದೇನೆ. ವಡೆ ಆಕಾರಕ್ಕೆ ತಟ್ಟಿಟ್ಟಿದ್ದೇನೆ. ಇದನ್ನು ಕಾದಿರುವ ಎಣ್ಣೆಗೆ ಹಾಕಿ ಡೀಪ್ ಫ್ರೈ ಮಾಡೋದು. ಎಣ್ಣೆ ಬಿಸಿಯಾಗಿದೆ ಫ್ರೆಂಡ್ಸ್, ಈಗ ಹಾಕ್ತಾ ಇದ್ದೇನೆ. ಮೀಡಿಯಂ ಫ್ಲೇಮಲ್ಲಿ ಇರಬೇಕು.
ಉಲ್ಟಾಗ್ತಾ ಇದ್ದೇನೆ. ಫ್ರೆಂಡ್ಸ್, ಡ್ರಮ್ ಸ್ಟಿಕ್ ಲೀವ್ಸ್ ವಡ ಗಂಜಿ ಊಟಕ್ಕೆ ರೆಡಿಯಾಗಿದೆ. ಬಿಸಿ ಬಿಸಿ ಕುಚ್ಚಲಕ್ಕಿ ಗಂಜಿ ಮತ್ತು ಸಾಂಬ್ರಾಣಿ ಸಾಂಗ್ ಮತ್ತು ಡ್ರಮ್ ಸ್ಟಿಕ್ ಲೀವ್ಸ್ ವಡ ರೆಡಿಯಾಗಿದೆ. ರಾತ್ರಿಯ ಡಿನ್ನರ್.